ಆ ರಾತ್ರಿ ದೇವಸ್ಥಾನ ಪ್ರಾಂಗಣದಲ್ಲಿ ಭಕ್ತಿಗೀತೆಗಳು ಮೊಳಗುತ್ತಿದ್ದವು. ಡೊಳ್ಳು, ತಾಳ, ಮೃದಂಗದ ಸದ್ದು, ಹರಿಕಥೆ ಹೇಳುವವರ ಧ್ವನಿ ಎಲ್ಲವೂ ಸೇರಿ ದೇವರ ಆರಾಧನೆಯನ್ನು ಇನ್ನೂ ಮಧುರಗೊಳಿಸುತ್ತಿದ್ದವು. ಮರಿಗೌಡ ಒಂದು ಕೋನದಲ್ಲಿ ಕುಳಿತು ಕಣ್ಣನ್ನೂ ಮುಚ್ಚಿಕೊಂಡು, ಹೊಂಬಳ್ಳಿಯೇ ದೇವರೇ, ನಮ್ಮ ಹಳ್ಳಿಗೆ ಮಳೆ ಕೊಡಪ್ಪ, ನಮ್ಮ ಹೊಲವನ್ನ ಮತ್ತೊಮ್ಮೆ ಹಸಿರಾಗಿಸು, ನಮ್ಮ ಮಕ್ಕಳ ಹೊಟ್ಟೆ ತುಂಬು ಎಂದು ಪ್ರಾರ್ಥಿಸುತ್ತಿದ್ದ. ಆ ರಾತ್ರಿ ದೇವಾಲಯದ ಮುಖ್ಯ ಪುರೋಹಿತನಿಗೆ ಒಂದು ವಿಚಿತ್ರ ಸ್ವಪ್ನ ಬಂತು. ಸ್ವಪ್ನದಲ್ಲಿ ಶಿವನು ಅವನಿಗೆ ಹೇಳಿದಂತೆ ಕಂಡುಬಂತು. ಇವತ್ತು ಯಾರೋ ಒಬ್ಬ ಬಡಭಕ್ತನು ತಾನು ಹೊಂದಿದ್ದ ಎಲ್ಲವನ್ನೂ ಮರೆತು ತುಂಬು ಹೃದಯದಿಂದ 2 ಜೋಳದ ಉಂಡೆ ನನಗೆ ಕಾಣಿಕೆ ಕೊಟ್ಟಿದ್ದಾನೆ. ಅವನ ಕಾಣಿಕೆಯ ತೂಕ ನನ್ನ ಹೃದಯದ ತಟ್ಟೆಯಲ್ಲಿ ಎಲ್ಲ ಚಿನ್ನ, ಬೆಳ್ಳಿ, ವಜ್ರಗಳಿಗಿಂತಲೂ ಹೆಚ್ಚಾಗಿದೆ. ಬೆಳಗ್ಗೆ ನನ್ನ ಪೀಠದ ಕೆಳಗೆ ನೋಡಿದರೆ ಅವನು ಯಾರೆಂದು ತಿಳಿಯುತ್ತೀಯ? ಪುರೋಹಿತನು ಬೆಚ್ಚುಬಿದ್ದು ಎಚ್ಚರಗೊಂಡ. ಅವನ ದೇಹದಲ್ಲಿ ನಡುಕ, ಮನಸ್ಸಿನಲ್ಲಿ ಆಶ್ಚರ್ಯ. ಯಾರು ಆ ಭಕ್ತನು ಎಂದು ಆತ ಆತುರದಿಂದ ಯೋಚಿಸುತ್ತಿದ್ದ. ಬೆಳಗ್ಗೆ ಮೊದಲ ಪೂಜೆಗೆ ಕೆಲವೇ ಕ್ಷಣ ಬಾಕಿಯಿದ್ದವು. ಪುರೋಹಿತನು ದೇವರ ಸನ್ನಿಧಿಗೆ ಧಾವಿಸಿ ಸ್ವಪ್ನದಲ್ಲಿ ಹೇಳಿದಂತೆ ಶಿವಲಿಂಗದ ಪೀಠದ ಕೆಳಭಾಗವನ್ನು ನೋಡಲು ಕುಳಿತು. ಅಲ್ಲಿ 2 ಜೋಳದ ಚಿಕ್ಕ ಉಂಡೆಗಳು ದೇವರ ನಾಮದಲ್ಲಿ ಇಡಲ್ಪಟ್ಟಿದ್ದವು. ಅವು ಸಾಮಾನ್ಯ ಉಂಡೆಗಳಂತೆ ಇರಲಿಲ್ಲ. ಅವುಗಳ ಸುತ್ತಲೂ ಚಿಕ್ಕ ಬೆಳಕಿನ ವಲಯವೊಂದರಂತೆ ಮೃದುವಾಗಿ ಹೊಳೆಯುತ್ತಿದ್ದಂತೆ ಅವನಿಗೆ ಭಾಸವಾಯಿತು. ಅವನು ಅವುಗಳನ್ನು ಕೈಗೆ ತೆಗೆದುಕೊಳ್ಳುವಾಗ ಹೃದಯದಲ್ಲಿ ಒಂದು ವಿಚಿತ್ರ ತೀವ್ರತೆ. ಇದು ನಿನ್ನೆ ಸಂಜೆ ಹಳ್ಳಿಯ ಭಕ್ತರಲ್ಲಿ ಯಾರಾದರೂ ಇಟ್ಟಿರಬಹುದೇ ಎಂದು ಯೋಚಿಸಿದ. ತಕ್ಷಣ ದೇವರ ಎದುರು ಕುಳಿತು ಧ್ಯಾನಕ್ಕೆ ಮಿಂದುಕೊಂಡ. ಅಲ್ಲಿದ್ದ ಇನ್ನೊಬ್ಬ ಹಿರಿಯ ಪುರೋಹಿತನು ಅದನ್ನು ನೋಡಿ ನಿಶ್ಚಲಗೊಂಡ. ನಿನ್ನ ಮುಖ ನೋಡಿದರೆ ನಿನ್ನಿಂದಲೇ ವಿಶೇಷ ಜ್ಯೋತಿ ಹೊರಹೊಮ್ತಾ ಇದೆ. ಸ್ವಪ್ನದಲ್ಲಿ ದೇವರು ನಿನಗೆ ಏನೋ ಸೂಚನೆ ಕೊಟ್ಟಂತೆ ಕಾಣ್ತಿದೆ ಎಂದನು. ಆ ದಿನದ ಬೆಳಗಿನ ಮಹಾಮಂಗಳಾರತಿ ಸಮಯದಲ್ಲಿ ದೇವಾಲಯ ತುಂಬ ಜನರಿಂದ ಕಿಕ್ಕಿರಿದು ಹೋಗಿತ್ತು. ಪುರೋಹಿತನು ಘಂಟೆಗಳನ್ನು ಜೋರಾಗಿ ಬಾರಿಸಿ ದೀಪವನ್ನು ಶಿವಲಿಂಗದ ಸುತ್ತ ತಿರುಗಿಸಿ ಅನಂತರ ಭಕ್ತರ ಕಡೆ ತಿರುಗಿ ಮಾತನಾಡಲು ಶುರುಮಾಡಿದ. ಇವತ್ತು ದೇವರಿಂದ ಒಂದು ವಿಶೇಷ ಸಂದೇಶ ಬಂದಿದೆ. ನಿಮ್ಮಲ್ಲಿ ಯಾರೋ ಒಬ್ಬರು ನಿನ್ನೆ ದೇವರಿಗೆ ಅತ್ಯಂತ ಪ್ರೀತಿಯಿಂದ ತಮ್ಮ ಜೀವಮಾನ ಭಕ್ತಿಯನ್ನು ಹೊತ್ತು ತಂದ 2 ಜೋಳದ ಉಂಡೆಗಳನ್ನು ಕಾಣಿಕೆ ಕೊಟ್ಟಿದ್ದಾರೆ. ದೇವರು ಸ್ವಪ್ನದಲ್ಲಿ ಅದನ್ನು ಮೆಚ್ಚಿಕೊಂಡಿದ್ದಾನೆ. ಯಾರು ಆ ಭಕ್ತನು ಎಂದು ಕೇಳಿಬಿಟ್ಟ. ಜನರು ಪರಸ್ಪರ ಮುಖ ನೋಡಿಕೊಂಡರು. ಕೆಲವರಿಗೆ ಆ ಉಂಡೆಗಳನ್ನು ನೋಡಿದಾಗ ಬೇಜಾರಾಯಿತು. ಇಷ್ಟೊಂದು ವೈಭವದ ಮಧ್ಯೆ ಇಷ್ಟೊಂದು ಸಾಮಾನ್ಯ ಕಾಣಿಕೆ ಎಂಬ ಅಹಂಕಾರ. ಮರಿಗೌಡ ಮಾತ್ರ ದೇವಸ್ಥಾನದ ಹಿಂಭಾಗದ ಗೋಡೆಯ ಬಳಿ ನಿಂತುಕೊಂಡು ತನ್ನ ಹೃದಯದಲ್ಲಿ ಕುಸಿದು ಹೋಗುವಂತಾಯಿತು. ಈಗ ಎಲ್ಲರ ಮುಂದೆ ಹೆಸರು ಹೇಳಿದ್ರೆ ನಾನೇನೋ ದೊಡ್ಡ ಕೆಲಸ ಮಾಡಿದಂತ ಆಗ್ಬಾರದಿ ಎಂದು ಚಿಂತಿಸಿದ. ಅವನು ಮೌನವಾಗಿಯೇ ನಿಂತ. ಮತ್ತೆ ಕೇಳಿದ, ಯಾರು ಇದನ್ನು ಇಟ್ಟಿರೋ ದೇವರ ಆದೇಶದಂತೆ ಅವರಿಗಾಗಿ ಇಂದು ವಿಶೇಷ ಆಶೀರ್ವಾದ ಮಾಡುವುದು ನಮ್ಮ ಕರ್ತವ್ಯ. ದಯವಿಟ್ಟು ಮುಂದೆ ಬನ್ನಿ. ಕೆಲವು ಕ್ಷಣ ಮೌನ. ಈ ಮೌನದೊಳಗೆ ಮರಿಗೌಡನ ಮನಸ್ಸಿನಲ್ಲಿ ಒಂದು ಯುದ್ಧ ಶುರುವಾಯಿತು. ಇದು ಪ್ರಸಿದ್ಧಿ ಪಡೆಯೋ ಸಮಯವೇ ಅಥವಾ ಇಷ್ಟೊಂದು ಜನರ ಮಧ್ಯೆ ತಲೆ ತಗ್ಗಿಸಿಕೊಂಡು ಕಮಿಟಿಂಗ್ ತೋರಿಸೋದಾ ಎಂದು ಆತ್ಮಸಂಶಯ. ಆಗ ಅವನ ಮಗ ಗೋಪಿ ನಿಧಾನವಾಗಿ ತಂದೆಯ ಕೈ ಹಿಡಿದು, ಅಪ್ಪ, ಇದು ನಿನ್ನ ಉಂಡೆಯಲ್ಲವೇ? ದೇವರಿಗೆ ಹೇಳಿ, ಹೆದರಬೇಡ ಎಂದು ಗುಸುಗುಸುವಾಗಿ ಹೇಳಿದ. ಆ ಬಾಲಕನ ನಿಷ್ಕಪಟ ಮಾತು ಅವನಿಗೆ ಅರಿವನ್ನು ನೀಡಿತು. ಇದು ನನ್ನ ಸಾಧನೆಯ ಕಥೆಯಲ್ಲ, ದೇವರ ಕರ್ತೃಪಾತ್ರದ ಕಥೆಯೇ ಎಂದು ಅವನು ಮನಸ್ಸಿನಲ್ಲಿ ಅರಿತುಕೊಂಡ. ನಿಧಾನವಾಗಿ ಮುಂಭಾಗಕ್ಕೆ ನಡೆದು ಪುರೋಹಿತರ ಮುಂದೆ ಕೈಕೂಡಿಸಿ, ಸ್ವಾಮಿ, ಆ ಉಂಡೆಗಳನ್ನು ನಿನ್ನೆ ನಾನಿಟ್ಟಿದ್ದೆ. ಬೇರೆ ಯಾವ ಉದ್ದೇಶವೂ ಇಲ್ಲ. ನಮ್ಮ ಹಳ್ಳಿಗೆ ಮಳೆ ಬರಬೇಕು, ಅನ್ನದ ಕೃಪೆ ದೊರಕಬೇಕು ಎಂಬ ಒಂದು ಬೇಡಿಕೆಯಷ್ಟೇ ಎಂದು ಹೇಳಿ ತಲೆ ತಗ್ಗಿಸಿದ. ಪುರೋಹಿತನ ಕಣ್ಣಿನಲ್ಲಿ ನೀರು ತುಂಬಿತು. ನಿನ್ನ ಹೆಸರೇನು? ನೀನು ಎಲ್ಲಿಂದ ಬಂದಿದ್ದೀಯಾ ಎಂದು ಕೇಳಿದ. ನನ್ನ ಹೆಸರು ಮರಿಗೌಡ, ಹತ್ತಿರದ ಒಣಗಿಬಿಟ್ಟ ಹಳ್ಳಿಯಿಂದ ಬಂದಿದ್ದೇನೆ ಎಂದು ಅವನು ಹೇಳಿದ. ಆಗ ಪುರೋಹಿತ ಘಂಟೆ ಬಾರಿಸುವವನಿಗೆ ಸೂಚಿಸಿ ಮರುಘಂಟೆಗಳನ್ನು ಜೋರಾಗಿ ಬಾರಿಸಲು ಹೇಳಿ ಭಕ್ತರ ಕಡೆ ಮುಖ ಮಾಡಿ ನಿಂತು ಹೇಳಿದ, ನೋಡಿ ಭಕ್ತರೇ, ದೇವರ ದೃಷ್ಟಿಯಲ್ಲಿ ಮೌಲ್ಯ ಅಸ್ತಿತ್ವಕ್ಕಲ್ಲ, ಭಕ್ತಿಗೆ. ಚಿನ್ನ, ಬೆಳ್ಳಿ, ವಜ್ರಗಳಿಗಿಂತಲೂ ಹಸಿವಿನ ನಡುವೆಯೂ ದೇವರಿಗಾಗಿ ಸಂಗ್ರಹಿಸಿದ ಈ 2 ಜೋಳದ ಉಂಡೆಗಳು ಶ್ರೇಷ್ಠ. ಇವತ್ತು ಶಿವನು ಈ ಮರಿಗೌಡನ ಹಳ್ಳಿಯ ಮೇಲೂ ಕೃಪಾದೃಷ್ಟಿಯಿಡುತ್ತಾನೆ. ದೇವಸ್ಥಾನದಲ್ಲಿ ನಿಂತಿದ್ದ ಜನರು ನಿಶ್ಚೆದ್ದರಾದರು. ಕೆಲವರು ಹೃದಯದಿಂದ ಚಪ್ಪಾಳೆ ತಟ್ಟಿದರು.
ಕೆಲವು ಜನರ ಅಹಂಕಾರ ಚೂರುಚೂರಾಯಿತು. ದೊಡ್ಡ ಧನಿಕನೊಬ್ಬನು ತಲೆ ತಗ್ಗಿಸಿಕೊಂಡು ತನ್ನ ಚಿನ್ನದ ಕಾಣಿಕೆ ದೇವರ ಹೃದಯಕ್ಕೆ ತಲುಪಿತ್ತಾ ಇಲ್ಲವಾ ಎಂಬ ಪ್ರಶ್ನೆ ಒಮ್ಮೆ ತನ್ನೊಳಗೆ ಕೇಳಿಕೊಂಡ. ಅನಂತರ ಪುರೋಹಿತ ದೇವರ ಮುಂದೆ ನಿಂತುಕೊಂಡು ಮರಿಗೌಡ ಮತ್ತು ಅವನ ಹಳ್ಳಿಗಾಗಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದರು. ಮಹಾದೇವ, ನಿನ್ನ ಭಕ್ತನು ಮಣ್ಣಿನ ನಡುವೆ ಬೆವರು ಸುರಿದು ಹಸಿವಿನ ನಡುವೆಯೂ ನಿನ್ನನ್ನು ನೆನೆಸುತ್ತಾನೆ. ಅವನ ಹಳ್ಳಿಗೆ ಜಲಧಾರೆಯ ಆಶೀರ್ವಾದ ನೀಡಿ ಅಲ್ಲಿ ಮತ್ತೆ ಹಸಿರು ಹರಡಿಸು ಎಂದು ಕರುಣೆಯಿಂದ ಬೇಡಿಕೊಂಡರು. ಮರಿಗೌಡನ ಕಣ್ಣಿನಲ್ಲಿ ಮತ್ತೆ ಕಣ್ಣೀರು. ಈ ಸಾರಿ ಅದು ದುಃಖದ ಕಣ್ಣೀರೇ ಅಲ್ಲ, ಆನಂದದ ಕಣ್ಣೀರು. ನನ್ನ ಹೆಸರು ಹೇಳಿಸದೇ ಇದ್ದರೂ ಸಾಕಿತ್ತು ಸ್ವಾಮಿ, ಆದರೆ ನೀನೇ ನನ್ನನ್ನು ಎಲ್ಲರ ಮುಂದೆ ತೋರಿಸಿದ್ದೀಯಾ ಎಂದು ಮನಸ್ಸಿನಲ್ಲಿ ಮಾತನಾಡಿಕೊಂಡ. ಪೂಜೆ ಮುಗಿದ ನಂತರ ಧನಿಕರು ಬಂದರು. ಮರಿಗೌಡನ ಕೈಹಿಡಿದು, ನೀನು ನಿಜವಾದ ಭಕ್ತ, ನಮಗೆ ನಿಜವಾದ ಭಕ್ತಿಯ ಅರ್ಥ ಕಲಿಸಿದ್ದೀಯಾ. ಕೆಲವರು ತಮ್ಮ ಜಮೀನಿನಿಂದ ಸ್ವಲ್ಪ ಧಾನ್ಯವನ್ನು ಅವನ ಹಳ್ಳಿಗೆ ಕಳುಹಿಸುವುದಾಗಿ ವಾಗ್ದಾನ ಮಾಡಿದರು. ಆದರೆ ಮರಿಗೌಡ ಮಾತ್ರ, ಮೀರಿ ನಮಗೆ ಸಹಾಯ ಮಾಡಿದರೆ ಖುಷಿ, ಆದರೆ ನನಗಾಗಿ ಯಾವುದನ್ನೂ ವಿಶೇಷವಾಗಿ ಮಾಡಬೇಡಿ, ನಮ್ಮ ಹಳ್ಳಿಯ ಎಲ್ಲರಿಗೂ ಸಮಾನವಾಗಿ ತಲುಪಿದರೆ ಸಾಕು ಎಂದು ಹೇಳಿದ. ಮರಿಗೌಡನ ಹಳ್ಳಿಯ ಜನರು ದೇವಾಲಯದಿಂದ ಹಿಂತಿರುಗುವ ದಾರಿಯಲ್ಲಿ ಅಣ್ಣ ತಮ್ಮಂದಿರ ಮಾತೆ ಮಾತನಾಡುತ್ತಾ ಹೊರಟರು. ನಾವೀಗಲೂ ದೇವರನ್ನು ಕೇವಲ ವಿಗ್ರಹದ ಒಳಗೇ ಹುಡುಕುತ್ತಿದ್ದೆವು. ಇವತ್ತು ಮರಿಗೌಡನ ಮೂಲಕ ದೇವರು ನಮಗೆ ಒಂದು ದೊಡ್ಡ ಪಾಠ ಕಲಿಸಿದ್ದಾನೆ. ದೇವರ ಮನೆಯ ಬಾಗಿಲು ಹೃದಯದ ದಾರಿಯಿಂದ ಹೋಗುತ್ತೆ ಎಂದು ಹಳ್ಳಿಯ ಹಿರಿಯರು ಹೇಳಿದರು. ಮರಿಗೌಡ ತಲೆ ತಗ್ಗಿಸಿಕೊಂಡು ಸದಾ ಇದ್ದಂತೆ ಸರಳವಾಗಿಯೇ ಆಗಿದ್ದ. ಗೋಪಿಯು ದಾರಿಯಲ್ಲಿ ಕೇಳಿದ, ಅಪ್ಪ, ಇನ್ನು ಬರೋ ವರ್ಷ ಮಳೆ ಚೆನ್ನಾಗಿ ಬರುತ್ತಾ? ಮರಿಗೌಡ ನಗುತ್ತಾ, ಮಳೆ ಬರೋದೂ ಬರದೇ ಇರೋದನ್ನ ದೇವರ ಕೈಯಲ್ಲಿ ಬಿಡಿ, ನಾವು ಮಾಡಬೇಕಾದ್ದನ್ನ ಮಾಡೋಣ. ಹೊಲ ಒಯ್ದುಕೊಳ್ಳೋಣ, ಮರ ಹಾಕೋಣ, ಹೂಮಲ್ಲಿಗೆ, ತುಳಸಿಗಿಡ, ನಿನ್ನ ಮನಸ್ಸಿನಲ್ಲಿ ಭಕ್ತಿ ಬೆಳೆಸೋಣ. ದೇವರು ಬೇಕಾದಾಗ ಬೇಕಾದಷ್ಟು ಕೊಡ್ತಾನೆ ಎಂದು ಹೇಳಿದ. ಕೆಲ ದಿನಗಳು ಕಳೆಯಲಿಲ್ಲ. ಆಕಾಶದಲ್ಲಿ ಮೋಡಗಳು ನಿಧಾನವಾಗಿ ಕವಿದವು. ಮೊದಲ ಮಳೆಯ ಹನಿ ಧರೆಗಿ ಬಿದ್ದಾಗ ಹಳ್ಳಿಯ ಚಿಕ್ಕ ಮಕ್ಕಳು ಕೂಗಿ ಕಿರುಚುತ್ತಾ ಮಣ್ಣಿನಲ್ಲಿ ನಾಟ್ಯ ಮಾಡಿದರು. ಮರಿಗೌಡ ತನ್ನ ಜಮೀನಿನ ಮಧ್ಯೆ ನಿಂತುಕೊಂಡು ಆಕಾಶದ ಕಡೆ ನೋಡಿದ. ಶಿವನೇ, ನೀನು ಕೇವಲ ಸ್ವಪ್ನದಲ್ಲೇ ಮಾತನಾಡುವ ದೇವಲ್ಲ, ನಮ್ಮ ಮಣ್ಣಿನಲ್ಲೂ ಮಾತನಾಡುವ ದೇವ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡ. ಅವನು ಯಾವುದೇ ಪವಾಡಗಳ ಬಗ್ಗೆ ಹೆಮ್ಮೆ ಪಟ್ಟುಕೊಂಡಲ್ಲ, ಯಾವುದನ್ನೂ ತನ್ನ ಪುಣ್ಯ ಎಂದು ಘೋಷಿಸಲಿಲ್ಲ. ಅವನ ಹಳ್ಳಿಯ ಮಕ್ಕಳು ಈ ಕಥೆಯನ್ನು ಮತ್ತೆ ಮತ್ತೆ ಕೇಳುತ್ತಾ ಬೆಳೆಯುತ್ತಿದ್ದರು. ಯಾರಿಗಾದರೂ ಆಹಾರ ಇದ್ದಾಗ ದೇವರಿಗೆ ಮೊದಲು ಇಬ್ಬರಿಗೆ ಹಂಚಬೇಕು ಎಂದು ಕಲಿತುಕೊಂಡರು. ಮರಿಗೌಡನ 2 ಜೋಳದ ಉಂಡೆಗಳು ಅವರಿಗಾಗಿ ಸದಾ ಬದುಕಿದ್ದ ಪಾಠಕಥೆಯಾಗಿ ಉಳಿದವು. ಶುಕ್ರವಾರದ ವಿಶೇಷ ಪೂಜೆಯೆಂದು ಹಳ್ಳಿಯ ಚಿಕ್ಕ ದೇವಸ್ಥಾನದಲ್ಲೂ ಮರಿಗೌಡನ ಉಂಡೆ ಕಥೆಯನ್ನು ಹೇಳುವುದು ಆ ಹಳ್ಳಿಯ ಹೊಸ ಸಂಪ್ರದಾಯವಾಯಿತು. ದೇವರು ಹೃದಯದ ದಾನಿಗೆ ಮೊದಲು ಕಣ್ಣು ಹಾಕುತ್ತಾನೆ ಎಂಬ ನೆನೆಯುವಿಕೆಯಾಗಿ.